inferiority complex. That is the headspace that has been targeted in our society in every way possible. ಎಲ್ಲ ಮಾರ್ಗದಿಂದಲೂ ಟಾರ್ಗೆಟ್ ಆಗ್ತಿರುವಂತ ಆ ವಯಸ್ಸಿನ ಮಕ್ಕಳ ಮೈಂಡ್ ಸೆಟ್, ಆ ಮಕ್ಕಳ ಮೇಲೆ ವಿಚಾರಕ ದಾಳಿಗಳಾಗೋದು, ಆ ಮಕ್ಕಳಿಗೆ ಪ್ರಶ್ನೆಗಳನ್ನ ಎಸಗಲಾಗೋದು. ಏನ್ ಶಾರದಾ ಮಾತೆ ಆರಾಧನೆಯನ್ನು ಮಾಡ್ತೀರಾ ನೀವು? ಏನಕ್ಕೆ ಗಣಪತಿಯನ್ನು ಆರಾಧಿಸ್ತೀರಿ? ನಿಮ್ಮ ಗಣಪನಿಗೆ ಏನಕ್ಕೆ ಆನೆ ಮುಖ, ನಿಮ್ಮ ಹನುಮಂತನಿಗೆ ಏನಕ್ಕೆ ಕಪ್ಪಿ ಮುಖ, ನಿಮ್ಮ ಹನುಮಂತನ ರಾಮ ಭಕ್ತ ಅಂತ ಕರಿತೀರಾ, ಆದ್ರೆ ರಾಮ ಅಸ್ತಿತ್ವಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಅಂತ ಪ್ರಶ್ನೆ ಮಾಡೋರಿದ್ದಾರೆ. ದುರಾದೃಷ್ಟವಶಾತ್ ಇದು ಮುಂದೆ ಬರುವ ಪ್ರಶ್ನೆ ಅಲ್ಲ ನನ್ನ ನೆಚ್ಚಿನ ಬಂಧುಗಳೇ, ಈಗಾಗಲೇ ಹುಟ್ಕೊಂಡಿರುವಂತ ಪ್ರಶ್ನೆ. ಪ್ರಶ್ನೆ ಕೇಳೋರು ಯಾರು? ಸಾಮಾನ್ಯರ. ಕೋರ್ಟ್ನಲ್ಲಿತ್ತು ಕಪಿಲ್ ಸಿಬ್ಬಲ್ ಎಂಬ ವಕೀಲರು ಪ್ರಶ್ನೆ ಮಾಡ್ತಾರೆ, ಶ್ರೀರಾಮಚಂದ್ರ ಇಲ್ಲೇ ಹುಟ್ಟಿದ್ರೋದಕ್ಕೆ ರಾಮ ಜನ್ಮಭೂಮಿ ಪರವಾಗಿ ಹಿಂದೂಗಳ ಹತ್ರ ಏನು ಸಾಕ್ಷಿ, ಏನು ಪುರಾವೆ? A question that was asked in the Supreme Court of India during the judgment of Ram Janmabhoomi case. ಕೋರ್ಟ್ ಮಾಡಿದ ಪ್ರಶ್ನೆ. ಈ ಪ್ರಶ್ನೆ ಒಂದೊಂದಿನ ನಮ್ಮ ಮನೆ ಬಾಗಿಲಿಗೆ ಬರ್ತಾವೆ. ನಮ್ಮ ಮಕ್ಕಳ ಮುಂದೆ ನಿಂತು ಕೇಳ್ತಾರೆ, ಶ್ರೀರಾಮಚಂದ್ರ ಇಲ್ಲೇ ಹುಟ್ಟಿರೋದಕ್ಕೆ ರಾಮ ಜನ್ಮಭೂಮಿ ಪರವಾಗಿ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ, ಏನು ಪುರಾವೆ ಇದೆ? ಮುಂದೊಂದು ದಿನ ರಾಮರ ಅಸ್ತಿತ್ವಕ್ಕೆ ಪ್ರಶ್ನೆ ಚಿಹ್ನೆ ಬಂದಾಗ ನಮ್ಮ ಮನೆ ಹಿಂದೂ ಮಕ್ಕಳಲ್ಲಿ ಎಷ್ಟು ಧರ್ಮ ಜಾಗೃತಿ ವೈಚಾರಿಕವಾಗಿ ನಾವು ತುಂಬಿಸಿರ್ಬೇಕಂದ್ರೆ ಮನೆಯ ಒಂದೊಂದು ಹಿಂದೂ ಮಗು ಎದೆ ಒಪ್ಪಿಸ್ಕೊಂಡಿದೆ, ತಟ್ಕೊಂಡು ಉತ್ತರ ಕೊಡಬೇಕು. ಶ್ರೀರಾಮರ ಅಸ್ತಿತ್ವಕ್ಕೆ ಮಾತ್ರ ಅಲ್ಲಪ್ಪ, ಬೇಕಾದ್ರೆ ಇಡೀ ಶ್ರೀರಾಮಚಂದ್ರರ ವಂಶವೃಕ್ಷದ ಅಸ್ತಿತ್ವಕ್ಕೆ ನಾನು ಸಾಕ್ಷಿಯನ್ನು ಕೊಡಬಲ್ಲೆ. ನಮ್ಮ ಮಕ್ಕಳ ಬಾಯಿಂದ ಬರಬೇಕಾದ ಉತ್ತರ ಭಗವಂತನ ತಾಯಿ ಶಾರದೆ ಕೃಪಾಶೀರ್ವಾದದಿಂದ. ಮೊದಲಿಗೆ ಬಂದದ್ದು ಶ್ರೀಹರಿ, ಶ್ರೀಹರಿಯ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿ ಮಗ ಕಶ್ಯಪ, ಕಶ್ಯಪನ ಮಗ ಸೂರ್ಯ, ಸೂರ್ಯನ ಮಗ ಮನು, ಮನುವಿನ ಮಗ ಇಕ್ಷ್ವಾಕು, ಇಕ್ಷ್ವಾಕುವಿನ ಮಗ ಕುಕ್ಷಿ, ಕುಕ್ಷ ಮಗ ವಿಕುಕ್ಷಿ, ವಿಕುಕ್ಷ ಮಗ ಬಾಣ, ಬಾಣನ ಮಗ ಅನರಾರಣ್ಯ, ಅನರಾರಣ್ಯನ ಮಗ ಬೃದು, ಬೃದುವಿನ ಮಗ ತ್ರಿಶಂಕು, ತ್ರಿಶಂಕುವಿನ ಮಗ ದುಂಡುಮಾರ, ದುಂಡುಮಾರನ ಮಗ ಮಾಂಧಾತ, ಮಾಂಧಾತನ ಮಗ ಸುಸಂಧಿ, ಸುಸಂಧಿಯ ಮಗ ಧ್ರುವಸಂಧಿ, ಧ್ರುವಸಂಧಿಯ ಮಗ ಭರತ, ಭರತನ ಮಗ ಅಶೀತ, ಅಶೀತನ ಮಗ ಸಗರ, ಸಗರನ ಮಗ ಅಸಮಂಜಸ, ಅಸಮಂಜಸನ ಮಗ ಅಂಶುಮಂತ, ಅಂಶುಮಂತನ ಮಗ ದಿಲೀಪ, ದಿಲೀಪನ ಮಗ ಭಗೀರಥ, ಭಗೀರಥನ ಮಗ ಕುಗುತ್ಸು, ಕುಗುತ್ಸುವಿನ ಮಗ ರಘು, ರಘುವಿನ ಮಗ ಪ್ರವೃದ್ಧ, ಪ್ರವೃದ್ಧನ ಮಗ ಶಶಂಕು, ಶಶಂಕುವಿನ ಮಗ ಸುದರ್ಶನ, ಸುದರ್ಶನ ಮಗ ಅಗ್ನಿವರ್ಣ, ಅಗ್ನಿವರ್ಣನ ಮಗ ಶೀಘ್ರವೇದ, ಶೀಘ್ರವೇದನ ಮಗ ಮರು, ಮರುವಿನ ಮಗ ಪ್ರಶಿಷಕ, ಪ್ರಶಿಷಕನ ಮಗ ಅಂಬರೀಷ, ಅಂಬರೀಷನ ಮಗ ನಘೂಷ, ನಘೂಷನ ಮಗ ಯಾತಿ, ಯಾತಿಯ ಮಗ ನಾಭಾಗ, ನಾಭಾಗನ ಮಗ ಅಜ, ಅಜನ ಮಗ ದಶರಥ, ದಶರಥನ ಮಗ ವಂಶಧರಾಗ ಪ್ರಭು ಶ್ರೀರಾಮಚಂದ್ರನು ಅಂತ ಹೇಳುವ ಮಟ್ಟಕ್ಕೆ, ಹೇಳುವ ಮಟ್ಟಕ್ಕೆ ಮನೆ ಮನೆಯ ಒಂದೊಂದು ಹಿಂದೂ ಮಗುವಿನಲ್ಲೂ ಇಷ್ಟು ಧರ್ಮ ಜಾಗೃತಿ ನಾವು ತಂದ್ರೆ ಸಾಕು ನನ್ನ ನೆಚ್ಚಿನ ಬಂಧುಗಳೇ. ಧರ್ಮ ರಕ್ಷಣೆ ಆಯ್ತಂತರ್ಥ, ಪರಂಪರೆ ಉಳಿವಾಯ್ತಂತರ್ಥ, ರಾಷ್ಟ್ರದ ಹಿರಿಮೆ ಸುಭದ್ರವಾಯ್ತಂತರ್ಥ. ಇದೇ ನಮ್ಮೆಲ್ಲರ ಜವಾಬ್ದಾರಿ. ಆ ಜಾಗೃತಿ ಮನೆ ಮನೆಗಳಲ್ಲಿ ತರುವಂತ ಕೆಲಸಕ್ಕೆ ನಾವು ಸಿದ್ಧರಾಗೋಣ. ನಮ್ಮ ಕೈಲಾಗುವಂತ ಕೊಡುಗೆಯನ್ನು ಧರ್ಮ ಜಾಗೃತಿಗೋಸ್ಕರ ನೀಡೋಣ. ನಿಮ್ಮಿಂದ ಮಾತಾಡಿ ಧರ್ಮ ಜಾಗೃತಿ ಮಾಡ್ಲಿಕ್ಕಾಗುತ್ತಾ? ಮಾತಾಡಿ ಧರ್ಮ ಜಾಗೃತಿಯನ್ನು ಮಾಡಿ. ಕನಿಷ್ಠ ಪಕ್ಷ ಮನೆಯಲ್ಲಿ ಮಾತಾಡಿ, ಕುಟುಂಬದವ್ರ ಜೊತೆ ಮಾತಾಡಿ, ಮನೆಯ ಮಕ್ಕಳ ಜೊತೆ ಮಾತಾಡಿ ಧರ್ಮ ಜಾಗೃತಿ ಮೂಡಿಸಿ. ನಿಮ್ಮಿಂದ ಹಾಡಾಡಿ ಧರ್ಮ ಜಾಗೃತಿ ತರಲಿಕ್ಕಾಗುತ್ತಾ? ದೇಶಭಕ್ತಿ ಗೀತೆಗಳನ್ನು ಹಾಡಿ, ಭಕ್ತಿ ಗೀತೆಗಳನ್ನ, ಭಜನೆಗಳನ್ನ ಹಾಡಿ ಮನೆಗಳಲ್ಲಿ ಧರ್ಮ ಜಾಗೃತಿ ಮೂಡಿಸಿ. ನಿಮ್ಮಿಂದ ಬರೆದು ಜಾಗೃತಿ ಮಾಡ್ಲಿಕ್ಕಾಗುತ್ತಾ? ನೈಜ ಇತಿಹಾಸ ದಾಖಲಿಸಿ ಬರೆದು ಧರ್ಮ ಜಾಗೃತಿ ಮೂಡಿಸಿ. ನಿಮ್ಗೆ ಸಮಯ ಕೊಡ್ಲಿಕ್ಕಾಗುತ್ತಾ? ಧರ್ಮದ ಕೆಲಸಗಳಿಗೆ ಸಮಯ ಕೊಡಿ, ಧರ್ಮ ಜಾಗೃತಿಯನ್ನು ಮೂಡಿಸಿ. ಯಾವುದೂ ಆಗ್ಲಿಲ್ವಾ? ಕನಿಷ್ಠ ಪಕ್ಷ ನಿಂತು ದೇಶ ಧರ್ಮದ ಪರವಾಗಿ ಜೈಕಾರ ಹಾಕ್ಲಿಕ್ಕಾಗುತ್ತಾ? ಒಂದು ಜೈಕಾರ ಹಾಕಿ ದೇಶ ಧರ್ಮದ ಪರವಾಗಿ ಜಾಗೃತಿ ಮೂಡಿಸಿ. ಅದು ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಯಾರಾದ್ರೂ ನಿಂತು ದೇಶ ಧರ್ಮದ ಪರವಾಗಿ ಜೈಕಾರ ಹಾಕಿದ್ರೆ ಅವರ ಪಕ್ಕದಲ್ಲಿ ನಿಂತ್ಕೊಂಡು ಕೈ ಎತ್ತೋಣ ಸಾಕು. ನಾವು ದೇಶ ಧರ್ಮಕ್ಕೆ ಕೊಡುವಂತ ಕೊಡುಗೆ ಇಷ್ಟೇ. ಇಷ್ಟನ್ನ ಒಬ್ಬೊಬ್ಬ ಹಿಂದೂ ಮಾಡಿದ್ರೆ ಸಾಕು, ಧರ್ಮ ಜಾಗೃತಿ ತನ್ನಿಂತಾನೆ ಆಗುತ್ತೆ. ಆ ಕೆಲಸಕ್ಕೆ ನಾವೆಲ್ಲರೂ ಒಗ್ಗೂಡೋಣ. ಅದೇ ನಮ್ಮ ಧ್ಯೇಯವಾಕ್ಯ. ಆ ಧರ್ಮದ ಕೆಲಸಕ್ಕೆ ಒಗ್ಗೂಡಬೇಕು. ಆ ಕೆಲಸಕ್ಕೆ ಹಿರಿಯರ ಕರೆ ಕೊಟ್ಟಿದ್ದು ಹಿಂದೂ ಸಾಗರದ ಬಿಂದು ಬಿಂದುಗಳೇ ಒಂದು ಗೂಡಿ ಬನ್ನಿ ಅಂತ ನಾವೆಲ್ಲರೂ ಒಂದಾಗೋಣ. ತಾಯಿ ಭಾರತಿಗೋಸ್ಕರ, ಆ ತಾಯಿ ಜಗನ್ಮಾತೆ ಉದ್ಘೋಷ ಇಡೀ ಜಗತ್ತನ್ನು ಮೊಳಗುವ ನಿಟ್ಟಿನಲ್ಲಿ ನಾವೆಲ್ಲರೂ ಶ್ರಮಿಸೋಣ. ಧರ್ಮ ಜಾಗೃತಿಗೆ ನಮ್ಮ ಕೈಲಾಗುವಂತ ಕೊಡುಗೆಯನ್ನು ನೀಡೋಣ ಅಂತ ತಮ್ಮಲ್ಲಿ ಕೇಳುವಂತ, ನಂಗಿಂದು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ಸಾರ್ವಜನಿಕ ಶ್ರೀ ಶಾರದಾ ಪೂಜಾ ಮಹೋತ್ಸವ ಸಮಿತಿಯ ಎಲ್ಲ ಹಿರಿಯರಿಗೆ, ವಿಶೇಷವಾಗಿ ಕೆಲಸ ಮಾಡುತ್ತಿರುವಂತ ಇಡೀ ಸಂಘಟನೆ ಎಲ್ಲಾ ಕಾರ್ಯಕರ್ತರಿಗೆ, ಊರಿನಲ್ಲಿ ಒಂದು ಧಾರ್ಮಿಕ ಸಭೆ ಆಯೋಜನೆ ಮಾಡಬೇಕಂದ್ರೆ ವಾರಗಟ್ಟಲೆ, ತಿಂಗಳಗಟ್ಟಲೆ ಮನೆ ಬಿಟ್ಟು, ಊಟ ಬಿಟ್ಟು, ನಿದ್ದೆಗೆಟ್ಟು, ಮನೇಲಿ ಕೆಲಸ ಇಲ್ಲ ಅಂತಲ್ಲ, ಮನೆಯಲ್ಲಿ 108 ಕೆಲಸ ಇದ್ರು ವೈಯಕ್ತಿಕ ಕೆಲಸ, ಆಮೇಲೆ